Jai Shri Gurudev. Welcome to my biology class. Today we will continue the female reproductive part, the accessory ducts part, some doubts asking by the students. And some students they are asking some few Kannada words also. Don't worry, I am using Kannada words in this session. Dear students, vagina which contain epithelial cells, which produces glycogen rich mucus and also consists of sensitive papillae. Some students they are asking about what its role, ಇದ್ರ ಕೆಲಸ ಏನು ಅಂತ ಕೇಳಿದ್ದಾರೆ. ಸಿಂಪಲ್, ಈ ಗ್ಲೈಕೋಜನ್ ಏನು ಪ್ರೊಡ್ಯೂಸ್ ಆಗುತ್ತೆ, ವಿಚ್ ಕನ್ವರ್ಟೆಡ್ ಇಂಟು ಸಮ್ ಆರ್ಗ್ಯಾನಿಕ್ ಆಸಿಡ್ಸ್ ಬೈ ಸಮ್ ಸ್ಪೀಸೀಸ್ ಆಫ್ ಲ್ಯಾಕ್ಟೋಬ್ಯಾಸಿಲಸ್. ಯಾವಾಗ ಗ್ಲೈಕೋಜನ್ನು ಆರ್ಗ್ಯಾನಿಕ್ ಆ್ಯಸಿಡ್ ಆಗಿ ಲ್ಯಾಕ್ಟೋಬ್ಯಾಸಿಲಸ್ಸಿಂದ ಕನ್ವರ್ಟ್ ಆಯಿತು, ಇಟ್ ಎನ್ಹಾನ್ಸ್ ಅಸಿಡಿಕ್ ಪಿ ಎಚ್ ಲೆವೆಲ್, maybe 4.5 to 5.5. So, this acidic pH level inhibits growth of microorganisms. So, ಹಾಗಾಗಿ ಇನ್ಫೆಕ್ಷನ್ಸ್ ವೆಜೈನದಲ್ಲಿ ಆಗೋದನ್ನು ಕಡಿಮೆ ಮಾಡುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಾರ್ತೋಲಿನ್ಸ್ ಗ್ಲ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಬಾರ್ತೋಲಿನ್ ಗ್ಲ್ಯಾಂಡ್ಸ್ ಪ್ರೊಡ್ಯೂಸಸ್ ಮ್ಯೂಕಸ್ ವಿಚ್ ಲೂಬ್ರಿಕೇಟ್ಸ್ ದಿ ಪೆನಿಸ್ ಡ್ಯೂರಿಂಗ್ ಸೆಕ್ಷುವಲ್ ಆ್ಯಕ್ಟ್ ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ನೆಕ್ಸ್ಟು ಪಾರ್ಟಿಗೆ ಮೂವ್ ಆಗಿಬಿಡೋಣ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಪಾರ್ಟು ಎಕ್ಸ್ಟರ್ನಲ್ ಜೆನೆಟೈಲಿಯಾ. ಎಕ್ಸ್ಟರ್ನಲ್ ಜೆನೆಟೈಲಿಯಾದಲ್ಲಿ ಮೇಜರ್ 4 ಪಾರ್ಟ್ಸನ್ನು ನೀವು ನೋಡ್ತಾ ಇದ್ದೀರಿ. ಮಾನ್ಸ್ ಪಬೀಸ್, ವೆಸ್ಟಿಬುಲೆ, ಐಮನ್ ಆ್ಯಂಡ್ ಕ್ಲಿಟೋರಿಸ್ ಅಂತ. ಈ ಪಾರ್ಟ್ಸನ್ನು ಈ ಲೋಯರ್ ಡಯಾಗ್ರಾಮಲ್ಲಿ ಅಂದರೆ ಈ ಡಯಾಗ್ರಾಮಲ್ಲಿ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ಸೊ ಅದರಲ್ಲಿ ಫಸ್ಟ್ ಒನ್ ಇದೆ ಮಾನ್ಸ್ ಪಬೀಸ್. ಲೆಟ್ ಮಿ ಡಿಸ್ಕಸ್. ಮಾನ್ಸ್ ಪಬೀಸ್ ಏನು ಅಂದರೆ ಕುಷನ್ ಆಫ್ ಫ್ಯಾಟಿ ಟಿಶ್ಯೂಸ್ ಕವರ್ಡ್ ಬೈ ಪಬ್ಬಿಕ್ ಹೇರ್. ನೋಡಿ ಈ ರೀಜನಲ್ಲಿ ಕಾಣಿಸ್ತಾ ಇದೆ ನಿಮಗೆ ಮಾನ್ಸ್ ಪಬೀಸ್. ಫ್ಯಾಟಿ ಟಿಶ್ಯೂಸ್ ಇದೆ ಅಲ್ಲಿ, ಮತ್ತು ಪಬ್ಬಿಕ್ ಏರ್ಸನ್ನು ನೀವು ನೋಡ್ಬೋದು. ದೆನ್ ನೀವು ವೆಸ್ಟಿಬುಲೆಗೆ ಬಂದರೆ ಇದರಲ್ಲಿ 2 ಮೇಜರ್ ಪಾರ್ಟ್ಸ್ ಇದೆ. ಒಂದು ಲೇಬಿಯಾ ಮೇಜೋರಾ, ಅನದರ್ ಒನ್ ಲೇಬಿಯಾ ಮೈನೋರಾ. ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ. ಸೊ ವೆಸ್ಟಿಬುಲೆ ಇನ್ಕ್ಲೂಡ್ಸ್ ಲೇಬಿಯಾ ಮೇಜೋರಾ, ಲೇಬಿಯಾ ಮೈನೋರಾ. ಲೇಬಿಯಾ ಮೇಜೋರಾ ಅಂದ್ರೇನು? ಲಾರ್ಜ್ ಫ್ಲೆಶಿ ಫ್ಯಾಟಿ ಆ್ಯಂಡ್ ಹೇರಿ ಔಟರ್ ಫೋಲ್ಡ್ ಸರೌಂಡ್ ದಿ ವೆಜೈನಲ್ ಓಪನಿಂಗ್. ಇಟ್ಸ್ ಕ್ಲಿಯರ್. ವೆಜೈನಲ್ ಓಪನಿಂಗನ್ನು ಔಟರ್ ಪಾರ್ಟ್ ಇದೆ, ಫ್ಲೆಶಿ ಇದೆ, ಲಾರ್ಜ್ ಇದೆ, ಫ್ಯಾಟಿ ಇದೆ, ಔಟರ್ ಫೋಲ್ಡಿಂಗ್ಸ್ ಇದೆ, ಜೊತೆಗೆ ಏರಿ ಕಂಟೆಂಟ್ಸ್ ಇದೆ ಇದಕ್ಕೆ. ವೆರಾಸ್ ಲೇಬಿಯಾ ಮೈನೋರಕ್ಕೆ ಬಂದರೆ ಇಟ್ಸ್ ಸ್ಮಾಲ್, ಥಿನ್ and it does not contain airy. It is a inner folds. ಇದರಲ್ಲಿ ಹೇರ್ಸ್ ಇಲ್ಲ, ಇದು ಇನ್ನರ್ ಫೋಲ್ಡ್ಸ್. ಮೇಜರ ಬಂದರೆ ಔಟರ್ ಫೋಲ್ಡ್ಸ್ ಮತ್ತು ಏರ್ ಇದೆ, ಇದು ಲಾರ್ಜು. ಅದೇ ಲೇಬಿಯಾ ಮೈನರ ಬಂದರೆ ಸ್ಮಾಲರ್ ಪಾರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಿಪ್ಪನ್ನು ನಾವು ನೋಡೋದಾದರೆ ಡಿಯರ್ ಸ್ಟೂಡೆಂಟ್ಸ್ ನಿಮಗೆ ಹೈಮನ್ ಅಂತೇಳಿ ನೋಡಿದ್ವಿ. ಸೊ ಇನ್ ದಿಸ್ ಡಯಾಗ್ರಾಮ್, so we can see this is the majora, this is the minora, and we can see in vagina, and we can see in hymen, ear hymen. So hymen, what is hymen actually? Vaginal orifice or vaginal opening which covered by a perforate membrane called as hymen. ಈ ವೆಜೈನ ಓಪನಿಂಗ್ ಇದೆಯಲ್ಲ, ಅದು ಎ ಪರ್ಫೊರೇಟ್ ಮೆಂಬ್ರೇನಿಂದ ಕವರ್ ಆಗಿರುತ್ತೆ. ಅದಕ್ಕೆ ಹೈಮನ್ ಅಂತ ಕರೀತಾರೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಸ್ಟೂಡೆಂಟ್.
ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನಪ್ಪ ಅಂದರೆ ಈ ಹೈಮನ್ ಏನು ಕೆಲಸ ಇದ್ರದು ಅಂದರೆ ಯೂಶ್ವಲಿ ಪ್ರೊಟೆಕ್ಟಿವ್ ಇನ್ ನೇಚರ್ ಅಂತ ಆಲ್ ಫಿಮೇಲ್ ಜೆನೆಟೆಡ್ ಟ್ರ್ಯಾಕ್ಟಲ್ಲಿ ಇದಿರುತ್ತೆ ಅಂತ ಇಲ್ಲ, ಕೆಲವರೆಲ್ಲ ಅಬ್ಸೆಂಟ್ ಇರ್ಬೋದು. ಆದರೆ ಈ ಹೈಮನ್ ರಪ್ಚರ್ ಡ್ಯೂರಿಂಗ್ ಫಸ್ಟ್ ಕಾಪ್ಯುಲೇಷನ್. ಯಾವಾಗ ರಪ್ಚರ್ ಆಗುತ್ತೆ? ಫಸ್ಟ್ ಕಾಪ್ಯುಲೇಷನಲ್ಲಿ ರಪ್ಚರ್ ಆಗುತ್ತೆ, ಅಥವಾ ಸಮ್ ಅದರ್ ರೀಜನ್ಸಿಂದ ರಪ್ಚರ್ ಆಗ್ಬೋದು. ಆದರೆ ಈ ರಪ್ಚರ್ ಆಗಿದೆ ಅನ್ನೋದನ್ನ ಮೇಲೆ ಇಟ್ಕೊಂಡು ನಾವು ವರ್ಜಿನಿಟಿ ಬಗ್ಗೆ ಮಾತಾಡಲಿಕ್ಕಾಗೋಲ್ಲ. ಏಕೆ ಅಂದರೆ ಹೈಮನ್ ಈಸ್ ನಾಟ್ ಎ ರಿಲಿಯಬಲ್ ಇಂಡಿಕೇಟರ್ ಆಫ್ ವರ್ಜಿನಿಟಿ. ಹಾಗಾಗಿ ಅದು ರಪ್ಚರ್ ಆಗಿರೋದ್ರಿಂದ ಇದು ಇಂಡಿಕೇಟರ್ ಆಫ್ ವರ್ಜಿನಿಟಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಆ್ಯಂಡ್ ನೆಕ್ಸ್ಟ್ ವಿ ಮೂವ್ ಆನ್ ಟು ಕ್ಲಿಟಿರಸ್. ಹಿಯರ್ ವಿ ಕ್ಯಾನ್ ಸಿ ಇನ್ ಕ್ಲಿಟಿರಸ್. Here clitoris in this region. What they are doing actually? Clitoris is a small erectile organ. It lies at the anterior junction of the labia minora. So you have to remember, upper region alide labia minoradalli ಆಂಟೀರಿಯರ್ ಜಂಕ್ಷನ್ ಇದೆಯಲ್ಲ, ಟಾಪಲ್ ಆಂಟೀರಿಯರ್ ಜಂಕ್ಷನ್ಸ್ ಅಲ್ಲಿ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಏನಪ್ಪ ಅಂದರೆ ಇಟ್ ಈಸ್ ಓಮಲಾಗಸ್ ಟು ದಿ ಪೆನ್ನೀಸ್ ಇನ್ ದಿ ಮೇಲ್, ಬಟ್ ಇಟ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಸಾಲಿಡ್. ನಾವು ಮೇಲಿಗೆ ಇದನ್ನು ಕಂಪೇರ್ ಮಾಡಿದ್ರೆ ಇದು ಓಮಲಾಗಸ್ ಟು ಪೆನ್ನೀಸ್ ಅಂತ ಹೇಳಲಾಗ್ತದೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಈ ಕ್ಲಿಟೋರಿಸ್ ಡ್ಯೂರಿಂಗ್ ಇಂಟರ್ಕೋರ್ಸ್ ಪ್ರೊಡ್ಯೂಸಸ್ ಪ್ಲೆಸರಬಲ್ ಸೆನ್ಸೇಷನ್. ಸೊ ಹಾಗಾಗಿ ಈ ಸೆಕ್ಶುವಲ್ ಆ್ಯಕ್ಟನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಈ ರಬ್ಬಿಂಗ್ ಆಫ್ ಕ್ಲಿಟೋರಿಸ್. ಅದಕ್ಕೋಸ್ಕರ ಇದನ್ನು ವೆರಿ ಸೆನ್ಸಿಟಿವ್ ರೀಜನ್ ಅಂತೇಳಿ ಕರಿತೀವಿ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕಲ್ಲಿ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಕ್ಲಿಟೋರಿಸ್ ಬಗ್ಗೆ ನಾವು ಹೇಳೋದಾದರೆ. ನೆಕ್ಸ್ಟ್ ನಾವು ಕ್ಲಿಪ್ಪನ್ನು ನೋಡೋದಾದರೆ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಅದರ್ ಪಾರ್ಟ್ ಏನಪ್ಪ ಅಂದರೆ ಮೆಮರಿ ಗ್ಲ್ಯಾಂಡ್ಸ್, ಬ್ರೆಸ್ಟ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಈ ಮೆಮರಿ ಗ್ಲ್ಯಾಂಡ್ಸ್ ಬಗ್ಗೆ ನಾವು ಮಾತಾಡೋದಾದರೆ, ಡಿಸ್ಕಸ್ ಮಾಡೋದಾದರೆ, ಪೇರ್ ಆಫ್ ಮೆಮರಿ ಗ್ಲ್ಯಾಂಡ್ಸ್ ಇದೆ ಆನ್ ಐದರ್ ಸೈಡ್, ಲೆಫ್ಟ್ ಆ್ಯಂಡ್ ರೈಟ್. ಇದು ಮಿಡಲಲ್ಲಿ ಒಂದು ನಿಪ್ಪಲ್ ಥರ ಸ್ಟ್ರಕ್ಚರ್ಸ್ ಇದೆ. ಹಿಯರ್ ವಿ ಕ್ಯಾನ್ ಸಿ. ಜೊತೆಗೆ ಈ ನಿಪ್ಪಲ್ ಸರೌಂಡೆಡ್ ಬೈ ಆರ್ ಪಿಗ್ಮೆಂಟೆಡ್ ಬೈ a color. Usually the color may be deep pink to brown. Deep pink to brown. That is called as areola. ಅದಕ್ಕೆ ಏನಂತಾರೆ? areola ಅಂತ ಕರೀತಾರೆ ಈ ರೀಜನ್ ಸ್ಟೂಡೆಂಟ್ಸ್. ಮೆಮರಿ ಗ್ಲ್ಯಾಂಡ್ಸ್ ಮಿಡ್ಲಲ್ಲಿ ನಿಪ್ಪಲ್ ಇದೆ. ನಿಪ್ಪಲ್ ಸರೌಂಡೆಡ್ ಬೈ ಎ ಪಿಗ್ಮೆಂಟೇಷನ್ ದಟ್ ಈಸ್ ಡೀಪ್ ಪಿಂಕ್ ಟು ಬ್ರೌನ್. ಪಿಂಕ್ ಅಥವಾ ಬ್ರೌನ್ ಕಲರನ್ನು ಹೊಂದಿರುತ್ತೆ, ಡೀಪ್ ಕಲರ್. ಅದಕ್ಕೆ ಆರಿಯೋಲಾ ಅಂತ ಕರೀತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಮೆಮರಿ ಗ್ಲ್ಯಾಂಡ್ಸ್, ದೇ ಆರ್ ದಿ ಮಾಡಿಫಿಕೇಶನ್ ಆಫ್ ಸ್ವೆಟ್ ಗ್ಲ್ಯಾಂಡ್ಸ್. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಇದು ವೆರಿ ಇಂಪಾರ್ಟೆಂಟ್. Memory glands are the modification of sweat glands. So, which are supported by connective tissue, then adipose tissue, and attached to by the ligaments. So, we can see in this diagram clearly, I think. Then anatomy of these mammary glands. Each mammary glands consist of, or glandular tissue part of the mammary gland consist of 15 to 20 mammary lobes. Mammary lobes
we can see in this diagram mammary lobes. Each mammary lobes, they contain clusters of cells. Clusters of cells, what you call? Mammary alveoli. Mammary alveoli. Next diagram will be show clearly mammary alveoli, or you can see here. You can see here mammary alveoli. So each sac-like structures is called as alveoli. Mammary alveoli. The cells of alveoli secretes milk. It is stored in the cavities or lumen of alveoli. So, as alveoli bag-like structures, they have some space or cavities are also called as lumen. ಆ lumen ನಲ್ಲಿ temporary ಆಗಿ stored ಆಗಿರುತ್ತೆ. So, in this diagram, we can see clearly. The alveoli opened into mammary tubules. Mammary tubules ಗೆ ಓಪನ್ ಆಗುತ್ತೆ. ಎಲ್ಲಿಂದ? alveoli open to mammary tubules. Next, these tubules join to form mammary duct. You can see here in this diagram. Mammary duct. So, they are the mammary tubules, primary and secondary mammary tubules, which connected to form a mammary duct. Then several mammary ducts join to form a mammary ampulla. Ampulla here in this diagram. Mammary ampulla, which connect to the lactiferous ducts. Next, through which milk is sucked out. ಅಂದರೆ ಲ್ಯಾಕ್ಟಿಫರಸ್ ಡಕ್ಟ್ ಎಲ್ಲ ನಿಪ್ಪಲ್ಗೆ ಜಾಯಿನ್ ಆಗಿರುತ್ತೆ. ಅಲ್ಲಿ ಸಕ್ ಮಾಡಿದ್ರೆ ಮಿಲ್ಕು ಅಲ್ಲಿಂದ ಬರುತ್ತೆ. ಸೊ ನಾವು ಹೇಳಿದ್ವಿ ಗ್ಲ್ಯಾಂಡ್ಯುಲರ್ ಪಾರ್ಟ್ ಮತ್ತು ಟಿಶ್ಯೂ ಪಾರ್ಟ್ ಅಂತ. ವಿ ಕ್ಯಾನ್ ಸಿ ಆನ್ ಹಿಯರ್ ದಿಸ್ ದಿ ಕಲರ್ ಇಂಡಿಕೇಟ್ಸ್ ಫ್ಯಾಟ್. ದಿಸ್ ಇಂಡಿಕೇಟ್ಸ್ mammary alveoli part, or we can say the glandular part of the mammary glands. These are very important point. So in this diagram, here we can see pectoralis majora or major muscles. They are covered by the chest region. They are also covered by the ribs. So there are two types of ribs. Above the ribs, pectoralis major muscles. So in between, that means in between the ribs, there is one more muscles which is called intercostal muscles. There are two muscles above the ribs, pectoralis major muscles. In between the ribs, there is the intercostal muscles, and this they are called as ribs. That is the cross section of the ribs. Next part is sequence of milk conductions. ಎಲ್ಲಿಂದ ಹೇಗೆ ಒಂದು ಫ್ಲೋ ಚಾರ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಮೆಮರಿ ಆಲ್ವೆಯಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ. ದೆನ್ ಎಂಟರ್ ಇಂಟು ಮೆಮರಿ ಟ್ಯೂಬ್ಯೂಲ್ಸ್ ಬರುತ್ತೆ. ಮೆಮರಿ ಟ್ಯೂಬ್ಯೂಲ್ಸ್ ಆದಮೇಲೆ ದಟ್ ಮೂವ್ ಆನ್ ಟು ಮೆಮರಿ ಡಕ್ಟ್ ಆ್ಯಂಡ್ ಮೆಮರಿ ಆಂಫೆಲಾ ಆ್ಯಂಡ್ ಲ್ಯಾಕ್ಟಿಫರಸ್ ಡಕ್ಟ್. ದೆನ್ ಇಟ್ ರೀಚ್ ಔಟ್ ಟು nipple. So this is the order and very important for your competitive examination. Mammary alveoli, the first one. Second one, mammary tubes. Then mammary ducts. Then ampulla. Then lactiferous duct. Then it will be reach out the nipple. And you have to remember, the mammary ampulla, they also called as lactiferous sinuses. ಈ ಆಂಫಿಲಾಗೆ ಏನಂತಾರೆ? ಲ್ಯಾಕ್ಟಿಫೆರಸ್ ಸೈನಸಸ್ ಅಂತ ಕರೀತಾರೆ. ನೀವು ಪ್ರಾಬಲಿ ಪ್ರೀವಿಯಸ್ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರೀವಿಯಸ್ ಡಯಾಗ್ರಾಮಲ್ಲಿ ನೋಡೋದಾದರೆ
See here, mammary ampulla, also called as lactiferous sinus. ಏನಾಗುತ್ತೆ ಲ್ಯಾಕ್ಟಿಫರಸ್ ಸೈನಸಲ್ಲಿ? ದೇ ವಿಲ್ ಸ್ಟೋರ್ ಮಿಲ್ಕ್ ಡ್ಯೂರಿಂಗ್ ಲ್ಯಾಕ್ಟೇಷನ್. ಈಸ್ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ. ಮೆಮರಿ ಆಂಫುಲಾ ಆಲ್ಸೋ ಕಾಲ್ಡ್ ಆಸ್ ಲ್ಯಾಕ್ಟಿಫರಸ್ ಸೈನಸಸ್. ಮೇಜರ್ ಫಂಕ್ಷನ್ ಏನು? ವಿ ಸ್ಟೋರ್ ಮಿಲ್ಕ್ ಡ್ಯೂರಿಂಗ್ ಲ್ಯಾಕ್ಟೇಷನ್. ದೆನ್ ಎಷ್ಟು ಲೀಟರ್ ಮಿಲ್ಕ್ಸನ್ನು ಪ್ರೊಡ್ಯೂಸ್ ಮಾಡ್ಬೋದು? 1 to 2 liters of milk per day during nursing. A nursing mother can produce 1 to 2 liter milk per day. ಹಾಗಾಗಿ ಈ ಮೆಮರಿ ಗ್ಲ್ಯಾಂಡ್ಸ್ ಡಯಾಗ್ರಾಮ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದೆನ್ ಮಿಲ್ಕ್ ಸೆಕ್ರೀಷನ್ ಆಲ್ಸೋ controlled by the hormonal levels. ಮಿಲ್ಕನ್ನು ಸೆಕ್ರೀಷನ್ ಆಗೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಹಾರ್ಮೋನ್ ಲೆವೆಲ್ಸ್ ಇಟ್ಕೊಂಡಿದೆ ನಮ್ಮ ಬಾಡಿ. ಮಿಲ್ಕ್ ಸೆಕ್ರೀಷನ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಪ್ರೊಲ್ಯಾಕ್ಟಿನ್. ಪ್ರೊಲ್ಯಾಕ್ಟಿನ್ ಹಾರ್ಮೋನಿಂದ ಕಂಟ್ರೋಲ್ ಇಟ್ಕೊಂಡಿದೆ. ಇದು ಎಲ್ಲಿ ರಿಲೀಸ್ ಆಗೋದು? ಆಂಟೀರಿಯರ್ ಪಾರ್ಟ್ ಆಫ್ ದಿ ಪಿಟ್ಯೂಟರಿ ಗ್ಲ್ಯಾಂಡ್. ಲಾಸ್ಟ್ ಇಯರ್ ಡಿಸ್ಕಸ್ ಮಾಡಿದಿರಿ ಪಿಟ್ಯೂಟರಿ ಗ್ಲ್ಯಾಂಡ್ಸ್ ಬಗ್ಗೆ. ಸೊ ಅದರಲ್ಲಿ 2 ಪಾರ್ಟ್ ಇದೆ, ಆಂಟೀರಿಯರ್ ಪಾರ್ಟ್ ಆ್ಯಂಡ್ ಪೋಸ್ಟೀರಿಯರ್ ಪಾರ್ಟ್ ಅಂತ. ಈ ಆಂಟೀರಿಯರ್ ಪಾರ್ಟು ಪ್ರೋಲ್ಯಾಕ್ಟಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಮಿಲ್ಕು ಸೆಕ್ರೀಷನ್ ಅಂಡರ್ ಕಂಟ್ರೋಲ್ ಇಟ್ಕೊಂಡಿದೆ. ಬಟ್ ಮಿಲ್ಕ್ ಇಜೆಕ್ಷನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಆದರೆ ನಿಪ್ಪಲ್ಲಿಂದ ಆಚೆ ಬರಬೇಕು, ಅದು ಸೆಕ್ರೀಷನ್ ಆಗಬೇಕು, ಗ್ಲ್ಯಾಂಡ್ಸಿಂದ ಆಚೆ ಬರಬೇಕು ಅಂದರೆ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ನು posterior part of the pituitary glands they produces. Posterior part of the pituitary produces oxytocin, which controls the milk ejection. Milk secretion under the control of prolactin. Milk ejection is the under the control of oxytocin. These are very important. And another important for competitive examination, first or pre-milk after the pasteurization is called ಕೊಲೆಸ್ಟ್ರಮ್ ಅಂತ ಕರೀತಾರೆ. COLUSTRUM, ಕೊಲೆಸ್ಟ್ರಮ್. ಬೇಬಿ ಡೆಲಿವರಿ ಆದ ತಕ್ಷಣ ಫಸ್ಟ್ ಮಿಲ್ಕ್ ಸೆಕ್ರೀಷನ್ ಆಗುತ್ತಲ್ಲ ಮೆಮರಿ ಗ್ಲ್ಯಾಂಡ್ಸಿಂದ, ಆ ಮಿಲ್ಕಿಗೆ ಕೊಲೆಸ್ಟ್ರಮ್ ಅಂತ ಕರೀತಾರೆ. ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಕೊಲೆಸ್ಟ್ರಮ್? ವಿಚ್ ಕಂಟೈನ್ಸ್ ಮೆನಿ ಆಂಟಿಬಾಡೀಸ್. ಯೂಶುವಲಿ ಎಸ್ಪೆಷಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, IgA is a type of antibody which contains this cholesterol. ಹಾಗಾಗಿ ಡಾಕ್ಟರ್ಸ್ ಪ್ರಿಫರ್ಸ್ ಮದರು ಈ ಫಸ್ಟ್ ಮಿಲ್ಕ್ ಅಂದರೆ ಕೊಲೆಸ್ಟ್ರಮನ್ನು ಆ ಮಗುವಿಗೆ ಹೆಚ್ಚು ಫೀಡ್ ಮಾಡಿದಷ್ಟು ಮಗುವಿಗೆ ಡಿಸೀಸ್ ಎಗನೆಸ್ಟ್ ರೆಸಿಸ್ಟೆನ್ಸ್ ಪವರ್ ಬರುತ್ತೆ. ಯಾಕೆಂದರೆ ಕೊಲೆಸ್ಟ್ರಾಮಲ್ಲಿ ಆಂಟಿಬಾಡೀಸ್ ಇರುತ್ತೆ. ಹಾಗಾಗಿ ಈ ಫಸ್ಟ್ ಮಿಲ್ಕ್ ಫೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೇರ್ ಬೇಬಿ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಸೀಕ್ವೆನ್ಸನ್ನು ಇನ್ನೊಂದು ಸಲ ಗಮನದಲ್ಲಿ ಇಟ್ಕೊಳ್ಳಿ. ಮೆಮರಿ ಆಲ್ವೈ, ಮೆಮರಿ ಟ್ಯೂಬ್ಯೂಲ್, ಮೆಮರಿ ಡಕ್ಟ್, ಮೆಮರಿ ಆಂಫ್ಯುಲಾ ಆ್ಯಂಡ್ ಲ್ಯಾಕ್ಟಿಫರಸ್ ಡಕ್ಟ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ಯುವರ್ ಗ್ರಾಸ್ಪಿಂಗ್ ಪವರ್. ಎಷ್ಟು ನಿಮಗೆ ಅರ್ಥ ಆಗಿದೆ ಅನ್ನೋದು ನೋಡೋದಕ್ಕೆ ಕೆಲವು ಕ್ವಶನ್ಸ್ಗಳನ್ನು ನಾನು ಕೊಡ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಓವ್ಯುಲೇಷನ್ ಈಸ್ ಫಾರ್ಮೇಷನ್ ಆಫ್ ಓವಮ್, ರಿಲೀಸ್ ಆಫ್ ಓವೇರಿಯನ್ ಹಾರ್ಮೋನ್ಸ್, ಫಾರ್ಮೇಷನ್ ಆಫ್ ಓವೇರಿಯನ್ ಫಾಲಿಕಲ್ಸ್, ರಿಲೀಸ್ ಆಫ್ ಓವಮ್ ಫ್ರಮ್ ದಿ ಓವರಿ. ಯಾವುದು ಓವ್ಯುಲೇಷನ್? ನೋಡಿ, ಥಿಂಕ್ ಮಾಡಿ, ಆನ್ಸರ್ ಮಾಡಿ. 2ನೇ ಸ್ಟೈಲಿಗೆ ಹೋಗ್ತಾ ಇದ್ದೀನಿ. ದ ಮಸ್ಕ್ಯುಲರ್ ಲೇಯರ್ ಆಫ್ ದಿ ಯುಟರಸ್. ಮಸ್ಕ್ಯುಲರ್ ಲೇಯರ್, ಪೆರಿಮೆಟ್ರಿಯಮ್, ಮಯೋಮೆಟ್ರಿಯಮ್, ಎಂಡೋಮೆಟ್ರಿಯಮ್, ಕಾರ್ಪಸ್ ಲುಟಿಯಮ್. ಚೆಕ್ ಮಾಡಿ ಯಾವುದು ಅಂತ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ದಿ ಆರ್ಗನ್ ಈಸ್ ಹೈಲಿ ಸೆನ್ಸಿಟಿವ್? ಕ್ಲಿಟೋರಿಸ್, ಬಾರ್ಥೋಲಿಸ್, ಹೈಮನ್, ಮಾನ್ಸ್ ಪಬಿಸ್. ಚೆಕ್ ಮಾಡಿ ದಯವಿಟ್ಟು ನಿಮ್ಮ ಆನ್ಸರು. ನೆಕ್ಸ್ಟ್, ವಿಚ್ ಈಸ್ ನಾಟ್ ಎ ಪಾರ್ಟ್ ಆಫ್ ಅಕ್ಸೆಸರಿ ಡಕ್ಟ್ಸ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್? ಇನ್ಫಂಡಿಬುಲಮ್, ಗ್ರಾಫಿಯನ್ ಫಾಲಿಕಲ್, ಯುಟರಸ್ ಆ್ಯಂಡ್ ವೆಜೈನಾ. ಸೊ ನೀವು ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಿನ ಅಕ್ಸೆಸರಿ ಡಕ್ಟ್ಸ್ ಯಾವುದು ಅಂತ ಹೇಳಬೇಕಿದ್ರಲ್ಲಿ.
Then several memory ducts join to form lactiferous memory, memory ampulla, memory lobes. ಯಾವುದು ಅಂತ ಚೆಕ್ ಮಾಡಿ. So dear students, I will stop my class. We'll continue next session. ಥ್ಯಾಂಕ್ ಯು. ನಿಮಗೆ ಕನ್ನಡ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.